ಹಲೋ ನಮಸ್ಕಾರ. ಯುವರಾಜ್ ಕುಮಾರ್ ಅವರ ಯುವ ಎನ್ನುವ ಸಿನಿಮಾದ OTT ರಿಲೀಸ್ ಡೇಟ್, ಹಾಗೆ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಸಿನಿಮಾದ 2ನೇ ಭಾಗ 2,000 ಕೋಟಿ ಕಲೆಕ್ಷನ್ ಮಾಡುವುದು ಫಿಕ್ಸ್. ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ಬಾಲಿವುಡ್ನಿಂದ ಬರ್ತಾ ಇರುವ ಯಶ್ ಅಭಿನಯದ ರಾಮಾಯಣ ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಂದರೆ ಪೋಸ್ಟರ್ನೊಂದಿಗೆ ಇವತ್ತು ಸಿನಿಮಾ ತಂಡ ಬರ್ತಿದ್ದಾರೆ ಎನ್ನುವ ನಿರೀಕ್ಷೆ ಎಲ್ಲರಲ್ಲೂ ಇತ್ತು. ಆದರೆ ಚಿತ್ರತಂಡವು ಯಾವುದೇ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿಲ್ಲ. ಆದರೆ ಸಿನಿಮಾದ ಶೂಟಿಂಗ್ ಈಗಾಗಲೇ ಆರಂಭಗೊಂಡಿದ್ದು, ಸಿನಿಮಾದ ಶೂಟಿಂಗ್ನೊಂದಿಗೆ ಯಶ್ ಅವರು ಟಾಕ್ಸಿಕ್ ಎನ್ನುವ ಚಿತ್ರದ ಶೂಟಿಂಗ್ ಮುಗಿದ ಬಳಿಕ ಜಾಯಿನ್ ಆಗಲಿದ್ದಾರೆ. ಸಿನಿಮಾದಲ್ಲಿ ರಣಬೀರ್ ಕಪೂರ್, ಸಾಯಿ ಪಲ್ಲವಿ ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸಲಿದ್ದಾರೆ. ಹೊಸದಾಗಿ ಸ್ಯಾಂಡಲ್ವುಡ್ನ ಮೊದಲ ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ನಡೆದಿದ್ದು, ಸಹಾರಾ ಎನ್ನುವ ಹೆಸರನ್ನು ಚಿತ್ರಕ್ಕೆ ಇಡಲಾಗಿದೆ. ಇದು ಒಂದು ಸ್ಪೋರ್ಟ್ಸ್ ಡ್ರಾಮಾ ಚಿತ್ರವಾಗಿದೆ. ಸಿನಿಮಾವನ್ನು ಕರ್ನಾಟಕದಾದ್ಯಂತ KRG ಸ್ಟುಡಿಯೋಸ್ ಅವರು ವಿತರಣೆ ಮಾಡ್ತಾ ಇದ್ದು, ಈ ಮೇ ತಿಂಗಳಿನಲ್ಲಿ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಮಚ್ಚೇಶ್ ಭಗವತ್ ಎನ್ನುವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಇನ್ನು ತಮಿಳುನಾಡ ಚಿಯಾನ್ ವಿಕ್ರಮ್ ಅವರು ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ತಂಗಲಾನ್ ಎನ್ನುವ ಸಿನಿಮಾದ ಥಿಯೇಟರ್ ಬಳಿಕದ OTT ರೈಟ್ಸ್ ಅನ್ನು ನೆಟ್ಫ್ಲಿಕ್ಸ್ ಪಡೆದುಕೊಂಡಿದ್ದು, ಸಿನಿಮಾದ ರಿಲೀಸ್ ಡೇಟ್ ಅನ್ನು ಸಿನಿಮಾ ತಂಡವು ಇದುವರೆಗೂ ಘೋಷಣೆ ಮಾಡಿಲ್ಲ. ಇದೀಗ ಚಿತ್ರದ ಹೊಸದೊಂದು ನ್ಯೂಸ್ ವಿಡಿಯೋವನ್ನು ಕೂಡ ಸಿನಿಮಾ ತಂಡವು ರಿಲೀಸ್ ಕೂಡ ಮಾಡಿದ್ದಾರೆ. ಇನ್ನು ಹೊಸದಾಗಿ ಚಿಯಾನ್ ವಿಕ್ರಮ್ ಈ ಚಿತ್ರ ಆದ ಬಳಿಕ ಬರ್ತಾ ಇರುವ ಚಿತ್ರವಾಗಿದೆ. ಅವರ ಕೆರಿಯರ್ನ 62ನೇ ಸಿನಿಮಾ. ಇದೀಗ ಈ ಸಿನಿಮಾಕ್ಕೆ ವೀರಧೀರ ಸೂರನ್ ಪಾರ್ಟ್ 2 ಎನ್ನುವ ಹೆಸರನ್ನು ಸಿನಿಮಾ ತಂಡವು ಇಟ್ಟಿದ್ದಾರೆ. ಸಿನಿಮಾವನ್ನು ಚಿತ್ರಖ್ಯಾತಿಯ ನಿರ್ದೇಶಕ SU ಅರುಣ್ ಕುಮಾರ್ ಅವರು ನಿರ್ದೇಶನ ಮಾಡ್ತಾ ಇದ್ದು, ಇದೀಗ ಸಿನಿಮಾವನ್ನು ಪಕ್ಕಾ ಆಕ್ಷನ್ ಪ್ಯಾಕೆಟ್ ಚಿತ್ರ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಕೂಡ. ಇದೀಗ ಈ ಸಿನಿಮಾದ ಟೈಟಲ್ ಟೀಸರ್ ರಿಲೀಸ್ ಆಗಿದ್ದು, ಒಂದೊಳ್ಳೆ ನಿರೀಕ್ಷೆ ಸಿನಿಮಾದ ಟೈಟಲ್ ಟೀಸರ್ ಇದೀಗ ತಂದುಕೊಟ್ಟಿದೆ. ದೊಡ್ಡ ಮಟ್ಟಿನ ಸದ್ಯನೇ ಸಿನಿಮಾದ ಟೈಟಲ್ ಟೀಸರ್ ಇದೀಗ ಪಡೆದುಕೊಳ್ಳುವಲ್ಲಿ ಕೂಡ ಸಾಧ್ಯವಾಗ್ತಾ ಇದೆ. ಇನ್ನು ಸ್ಯಾಂಡಲ್ವುಡ್ನಿಂದ ಹೊಸದೊಂದು ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ನಡೆದಿದ್ದು, ಸಿನಿಮಾದಲ್ಲಿ ರಂಗಣ್ಣ ರಘು ಚಿಕ್ಕಣ್ಣ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಚಂದ್ರಮೋಹನ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, ಸಿನಿಮಾಕ್ಕೆ ಫಾರೆಸ್ಟ್ ಎನ್ನುವ ಹೆಸರನ್ನು ಕೂಡ ಸಿನಿಮಾದಲ್ಲಿ ಇಟ್ಟಿದ್ದಾರೆ. ಇದೀಗ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಬಾಲಿವುಡ್ನ ಖ್ಯಾತ ನಿರ್ದೇಶಕ ಸಂಜಯ್ ಲೀಲಾ ಬನ್ಸಾಲಿ ನಿರ್ದೇಶನದ ಹೊಸದಾದ ಸಿನಿಮಾ ಹೀರಾಮಂಡಿ ಎನ್ನುವ ಸಿನಿಮಾ ಈ ಬರುವ ಮೇ 1ಕ್ಕೆ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗಲಿದೆ. ಈ ಸೀರೀಸ್ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗುವ ವೇಳೆಗೆ ಕನ್ನಡದಲ್ಲೂ ಕೂಡ ಮೇ 1ಕ್ಕೆ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿಯನ್ನು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ನೆನಪಿರಲಿ ಖ್ಯಾತಿಯ ಪ್ರೇಮ್ ಅವರ ಹೊಸದೊಂದು ಬಿಗ್ ಬಜೆಟ್ ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ಈ ಬರುವ ಏಪ್ರಿಲ್ 18ಕ್ಕೆ ನಡೆಯಲಿದೆ. ಚಿತ್ರದ ಮುಹೂರ್ತ ಕೂಡ ಅವತ್ತೇ ನಡೆಯಲಿದ್ದು, ಇದು ಪ್ರೇಮ್ ಅವರ ಕೆರಿಯರ್ನ 28ನೇ ಸಿನಿಮಾ ಕೂಡ ಆಗಿದೆ. ಸಿನಿಮಾವನ್ನು ಯಾರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವುದರ ಹೆಚ್ಚಿನ ಅಪ್ಡೇಟ್ ಅನ್ನು ಕೂಡ ಸಿನಿಮಾ ತಂಡವು ಅವತ್ತೇ ಕೊಡ್ತಿದ್ದಾರೆ. ಹೊಸದಾಗಿ ಮಲಯಾಳಂದ ರಿಲೀಸ್ ಆಗಿರುವ ಇಂಡಸ್ಟ್ರಿ ಹಿಟ್ ಮಜುಮಲ್ ಬಾಯ್ಸ್ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿ ಇದುವರೆಗೂ ಥಿಯೇಟರ್ಗಳಿಂದ 235 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಚಿತ್ರವು ಥಿಯೇಟರ್ಗಳಲ್ಲಿ ದಾಖಲೆ ಕಲೆಕ್ಷನ್ ಅನ್ನು ಮಾಡಿದ್ದು, ಚಿದಂಬರಂ ಎನ್ನುವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಈ ಬರುವ ಮೇ 3ಕ್ಕೆ ಈ ಸಿನಿಮಾವು OTT ರಿಲೀಸ್ ಕೂಡ ನಡೆಸ್ತಾ ಇದೆ. ತೆಲುಗು ನಟ ನಾಗಚೈತನ್ಯ ಅವರ ಹೊಸದಾಗಿ ಬರ್ತಾ ಇರುವ ಒಂದು ಆಕ್ಷನ್ ಚಿತ್ರವಾಗಿದೆ ತಂಡೇಲ್ ಎನ್ನುವ ಸಿನಿಮಾ ತಂಡವು ಈ ಸಿನಿಮಾವನ್ನು ಈ ವರ್ಷದ ಡಿಸೆಂಬರ್ 20ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಮಾಡಿಕೊಳ್ತಾ ಇದ್ದು, ಕೆಲವೇ ದಿನಗಳಲ್ಲಿ ಸಿನಿಮಾ ತಂಡವು ಸಿನಿಮಾದ ಪೋಸ್ಟರ್ನೊಂದಿಗೆ ಇದೀಗ ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ದೊರಕಿದೆ. ಹೊಸದಾಗಿ ರಂಗಣ್ಣ ರಘು ಅವರಲ್ಲಿ ಕೆರಿಯರ್ನಲ್ಲಿ ದೊಡ್ಡ ಸಕ್ಸಸ್ ಅನ್ನು ತಂದುಕೊಟ್ಟಿರುವ ಚಿತ್ರವಾಗಿದೆ ಶಾಕಾಹಾರಿ ಎನ್ನುವ ಸಿನಿಮಾ. ಆದರೂ ಕೂಡ ಸಿನಿಮಾದ ದೊರಕಿರುವ ರೆಸ್ಪಾನ್ಸ್ಗೆ ತಕ್ಕ ಮಟ್ಟಿಗೆ ಸಿನಿಮಾವು ಕಲೆಕ್ಷನ್ ಅನ್ನು ಥಿಯೇಟರ್ಗಳಲ್ಲಿ ಮಾಡಲು ಸಾಧ್ಯವಾಗಿಲ್ಲ. ಇದೀಗ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಿ 50 ದಿನಗಳನ್ನು ಕೂಡ ದಾಟಿದ್ದು, ಈ ಸಿನಿಮಾದ ಥಿಯೇಟರ್ ಬಳಿಕದ OTT ರೈಟ್ಸ್ ಅನ್ನು ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋ ಎನ್ನುವ OTT ಪ್ಲಾಟ್ಫಾರ್ಮ್ ಪಡೆದುಕೊಂಡಿದೆ. ಇದೀಗ ಈ ಏಪ್ರಿಲ್ ತಿಂಗಳ ಅಂತ್ಯವಾಗುವುದರೊಳಗೆ ಅಥವಾ ಮೇ ತಿಂಗಳಿನಲ್ಲಿ ಈ ಸಿನಿಮಾದ OTT ರಿಲೀಸ್ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನಡೆಯಲಿದೆ. ಇನ್ನು ಹೊಸದಾಗಿ ರಂಗಣ್ಣ ರಘು ಅವರು ಬರ್ತಾ ಇರುವ ಹೊಸ ಚಿತ್ರವಾಗಿದೆ 3ನೇ ಕೃಷ್ಣಪ್ಪ ಎನ್ನುವ ಸಿನಿಮಾದ ಟೀಸರ್ ಕೂಡ ಇದೀಗ ರಿಲೀಸ್ ಆಗಿ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ತಾ ಇದೆ. ಡೋಡದನಿಚೆ ಅವರ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಉತ್ತರಾಖಂಡ ಎನ್ನುವ ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಶಿವಣ್ಣ ಕೂಡ ಕಾಣಿಸಿಕೊಳ್ತಾ ಇದ್ದು, ಅದು ಅಲ್ಲದೆ ಚೈತ್ರ ಆಚಾರ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ನಿನ್ನೆ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಮೂಲಕ ಕನ್ಫರ್ಮ್ ಮಾಡಿದ್ರು. ಇದೀಗ ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ಮಲಯಾಳಂ ನಟ ವಿಜಯ್ ಬಾಬು ನಟಿಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡುವ ಮೂಲಕ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಸದ್ಯಕ್ಕಂತೂ ಸಿನಿಮಾದ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಒಳ್ಳೆಯ ನಿರೀಕ್ಷೆಯನ್ನು ಹುಟ್ಟು ಹಾಕಿಕೊಂಡಿದ್ದು, ಈ ಸಿನಿಮಾವು ದೊಡ್ಡ ಮಟ್ಟಿನ ನಿರೀಕ್ಷೆ ಇದೀಗ ಪೋಸ್ಟರ್ನಿಂದ ಮಾತ್ರವೇ ಪಡೆದುಕೊಳ್ತಾ ಇದೆ. ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವ ವೇಳೆಗೆ ಒಂದರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲೂ ಕೂಡ ರಿಲೀಸ್ ಮಾಡಿದ್ರು ಕೂಡ ಆಯಿತು. ಸಿನಿಮಾದ ಚಿತ್ರೀಕರಣ ಇದೀಗ ಭರದಿಂದಲೇ ಸಾಗ್ತಾ ಇದೆ. ಇನ್ನು ಭಾರತೀಯ ಸಿನಿಮಾ ರಂಗದ ಈ ವರ್ಷದ ಅತ್ಯಂತ ನಿರೀಕ್ಷೆಯ ಸಿನಿಮಾದಲ್ಲೊಂದಾಗಿದೆ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಸಿನಿಮಾದ 2ನೇ ಭಾಗ. ಸುಕುಮಾರ್ ನಿರ್ದೇಶನದ ಸಿನಿಮಾದಲ್ಲಿ ನೋಡಿದನೆಂಜೆ ಫಹದ್ ಫಾಸಿಲ್, ರಶ್ಮಿಕಾ ಮಂದಣ್ಣ ಸೇರಿದಂತೆ ದೊಡ್ಡ ತಾರೆಗಳೇ ಇದ್ದು, ಪಕ್ಕಾ ಕಮರ್ಷಿಯಲ್ ಚಿತ್ರವು ಈ ಬಾರಿ ದೊಡ್ಡ ಮಟ್ಟಿನ ಸದ್ದನೆ ಮಾಡುವ ನಿರೀಕ್ಷೆ ಇದೆ. ಇದೀಗ ಈ ಸಿನಿಮಾದ ಹಿಂದಿ ರೈಟ್ಸ್ ಇದೀಗ ದಾಖಲೆ ಮೊತ್ತಕ್ಕೆ ಮಾರ್ಪಟ್ಟುಕೊಂಡಿದ್ದು, ನಾರ್ತ್ ಇಂಡಿಯಾದ ಥಿಯೇಟ್ರಿಕಲ್ ರೈಟ್ಸ್ ಈ ಸಿನಿಮಾದು ಅನಿಲ್ ತರಾನಿ ಎನ್ನುವರು ಇದೀಗ 200 ಕೋಟಿಗೆ ಪಡೆದುಕೊಟ್ಟಿದ್ದಾರೆ. ಈ ಮೂಲಕ ದಾಖಲೆ ಕಲೆಕ್ಷನ್ ಈ ಸಿನಿಮಾವು ಇದೀಗ ಹಿಂದಿ ಥಿಯೇಟ್ರಿಕಲ್ ರೈಟ್ಸ್ ಇಂದ ಪಡೆದುಕೊಂಡಿದೆ. ಇದೇ ಮೊದಲ ಬಾರಿಗೆ ಹಿಂದಿ ಥಿಯೇಟ್ರಿಕಲ್ ರೈಟ್ಸ್ ಇಷ್ಟು ದೊಡ್ಡ
ಕೋಟಿನ ಮೊತ್ತಕ್ಕೆ ಸೌತ್ ಇಂಡಿಯಾ ಸಿನಿಮಾದು ಮಾರಾಟವಾದದ್ದು. ಅದು ಅಲ್ಲದೆ ಈಗಾಗಲೇ ಸಿನಿಮಾದ ಥಿಯೇಟರ್ ಬಳಿಕದ OTT ರೈಟ್ಸ್ ಕೂಡ ದಾಖಲೆ ಮೊತ್ತಕ್ಕೆ ಮಾರಾಟಗೊಂಡಿದ್ದು, ಇದೀಗ ಸಿನಿಮಾದ ಎಲ್ಲ ಬಿಸ್ನೆಸ್ ಕಲೆಕ್ಷನ್ನಿಂದ ಸೇರಿಸಿ ಇದೀಗ 1,000 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವುದಕ್ಕಿಂತಲೇ ಮೊದಲೇ ಪಡೆದುಕೊಳ್ಳುವ ಮಾಹಿತಿಯನ್ನು ಈ ಹಿಂದೆ ಕೊಟ್ಟಿರುವುದು ಇದೀಗ ಕನ್ಫರ್ಮ್ ಆಗ್ತಾ ಬರ್ತಾ ಇದೆ. ಚಿತ್ರದ ಎಲ್ಲ ಥಿಯೇಟರ್ಗಳ ರೇಟ್ಸ್ ಕೂಡ ದಾಖಲೆ ಮೊತ್ತಕ್ಕೆ ಮಾರಾಟಗೊಂಡಿದೆ. ಕರ್ನಾಟಕದ ಥಿಯೇಟರ್ಗಳ ರೇಟ್ಸ್ ಕೂಡ ಒಂದೊಳ್ಳೆ ಮೊತ್ತಕ್ಕೆ ಮಾರಾಟಗೊಳ್ಳುವ ನಿರೀಕ್ಷೆ ಕೂಡ ಇದೆ. ಇದೀಗ ಈ ಸಿನಿಮಾ ದೊಡ್ಡ ಮಟ್ಟಿನ ಹೈಪ್ ಅನ್ನು ಪಡೆದುಕೊಳ್ತಾ ಇರುವುದರಿಂದ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿರುವ ಮೊದಲ ದಿನ 100 ಕೋಟಿ ಪ್ಲಸ್ ಕಲೆಕ್ಷನ್ ಮಾಡುವುದು ಕನ್ಫರ್ಮ್ ಆಗಿದೆ. ಎಲ್ಲಾದರೂ ಸಿನಿಮಾಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬಂದರೆ ಚಿತ್ರವು ಈಸಿಯಾಗಿ 1,000 ಕೋಟಿ 1,500 ಕೋಟಿ ಕಲೆಕ್ಷನ್ ಥಿಯೇಟರ್ಗಳಲ್ಲಿ ಮಾಡಬಹುದು. ಅಷ್ಟು ದೊಡ್ಡ ಮಟ್ಟಿನ ರೇಂಜ್ ಅಲ್ಲು ಅರ್ಜುನ್ ಅವರಿಗೆ ಇದೆ. ಇದೀಗ ಈ ಸಿನಿಮಾವು ಈ ಬರುವ ಆಗಸ್ಟ್ 15ಕ್ಕೆ ಥಿಯೇಟರ್ಗೆ ರಿಲೀಸ್ ಆಯಿತು. ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಮಾಹಿತಿ ಪ್ರಕಾರ ಸಿನಿಮಾದ ಬಿಸ್ನೆಸ್ ಕಲೆಕ್ಷನ್ ಹಾಗೆ ಥಿಯೇಟ್ರಿಕಲ್ ರೇಟ್ಸ್ ಅನ್ನು ಸೇರಿಸಿ ಇದೀಗ ಸಿನಿಮಾವು ಥಿಯೇಟರ್ಗಳಲ್ಲಿ 2,000 ಕೋಟಿ ಕಲೆಕ್ಷನ್ ಮಾಡುವುದು ಬಹುತೇಕ ಪಕ್ಕಾ ಆಗಿದೆ ಎನ್ನುವ ಮಾಹಿತಿಗಳು ಕನ್ಫರ್ಮ್ ಆಗಿದೆ. ಅದಕ್ಕಿಂತ ಮೊದಲಾಗಿ ಪ್ರಭಾಸ್ ಅವರ ಕಲ್ಕಿ ಎನ್ನುವ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಗೆಲ್ಲುತ್ತಾ ಆದರೆ ಸಿನಿಮಾಕ್ಕೆ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿದ್ರೆ ಮಾತ್ರವೇ ಚಿತ್ರವು ಥಿಯೇಟರ್ಗಳಲ್ಲಿ 2,000 ಕೋಟಿ ಪ್ಲಸ್ ಕಲೆಕ್ಷನ್ ಮಾಡುವ ಚಾನ್ಸಸ್ ಇದೆ. ಎಲ್ಲಾದರೂ ಈ ಸಿನಿಮಾ ತಪ್ಪಿದ್ರೆ ಇದೀಗ ಅಲ್ಲು ಅರ್ಜುನ್ ಅವರ ಸಿನಿಮಾವು ಮೊದಲ ಬಾರಿಗೆ ಬಿಸ್ನೆಸ್ ಅನ್ನು ಸೇರಿಸಿ ಭಾರತೀಯ ಸಿನಿಮಾದಿಂದ ಸೌತ್ ಇಂಡಿಯಾದಿಂದ ರಿಲೀಸ್ ಆಗಿ 2,000 ಕೋಟಿ ಕಲೆಕ್ಷನ್ ಮಾಡ್ತಾ ಇರುವ ಮೊದಲ ಚಿತ್ರ ಎನ್ನುವ ದಾಖಲೆಯನ್ನು ಕೂಡ ಬರೆದುಕೊಳ್ಳುವ ಹೈ ಚಾನ್ಸ್ ಅದಕ್ಕೆ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ. ನಿಮ್ಮ ಅನಿಸಿಕೆ ಪ್ರಕಾರ ಸಿನಿಮಾವು ಥಿಯೇಟರ್ಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡಬಹುದು ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ರಿಲೀಸ್ ಆಗಿರುವ ಪೃಥ್ವಿರಾಜ್ ಸುಕುಮಾರನ್ ಅಭಿನಯದ ದಿ ಕೋರ್ಟ್ ಲೈಫ್ ಆಡು ಜೀವಿತಂ ಎನ್ನುವ ಸಿನಿಮಾವು ಇವತ್ತಿಗೂ ಕೂಡ ಥಿಯೇಟರ್ಗಳಲ್ಲಿ ಒಳ್ಳೆ ಕಲೆಕ್ಷನ್ ಅನ್ನು ಮಾಡ್ತಾ ಇದ್ದು, ಈಗಾಗಲೇ ಸಿನಿಮಾವು ಥಿಯೇಟರ್ಗಳಿಂದ 110 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಕೂಡ ಮಾಡಿಕೊಂಡಿದೆ. ಪೃಥ್ವಿರಾಜ್ ಸುಕುಮಾರನ್ ಅಭಿನಯದ ಈ ಸಿನಿಮಾಕ್ಕೆ AR ರೆಹಮಾನ್ ಅವರು ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ರು. ಕರ್ನಾಟಕದಲ್ಲಿ ಕನ್ನಡ ಡಬ್ಲ್ಡ್ ವರ್ಷನ್ನಲ್ಲೂ ಕೂಡ ಸಿನಿಮಾ ಒಳ್ಳೆ ಕಲೆಕ್ಷನ್ ಅನ್ನು ಮಾಡಿದ್ದು, ಕರ್ನಾಟಕದಾದ್ಯಂತ ಸಿನಿಮಾವನ್ನು ಹೋಬಾಲ ಫಿಲ್ಮ್ಸ್ ಅವರು ವಿತರಣೆ ಕೂಡ ಮಾಡಿದ್ದಾರೆ. ದಿಗಂತ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಮಾರಿಗೋಲ್ಡ್ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ಅವರೇಜ್ ರೆಸ್ಪಾನ್ಸ್ ಅನ್ನೇ ಹೆಚ್ಚಾಗಿ ಪಡೆದುಕೊಂಡ ಬಳಿಕ ಈ ವಾರಾಂತ್ಯ ಆಗುವ ವೇಳೆಗೆ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ಎಲ್ಲ ಕಡೆಯಲ್ಲಿ ವಾಶ್ಔಟ್ ಆಗಲಿದೆ ಎನ್ನುವ ಮಾಹಿತಿಗಳು ಕೇಳಿಬರ್ತಾ ಇದೆ. ಕೆಲವೇ ದಿನಗಳಲ್ಲಿ ಮೇ ತಿಂಗಳಿನಲ್ಲಿ ಸಿನಿಮಾದ OTT ರಿಲೀಸ್ ಕೂಡ ನಡೆಸ್ತಾ ಇದೆ. ಇನ್ನು ಯುವ ಎನ್ನುವ ಸಿನಿಮಾ ಕೂಡ ಒಂದು ಅವರೇಜ್ ಕಲೆಕ್ಷನ್ನಲ್ಲಿ ಇದೀಗ ಥಿಯೇಟರ್ಗಳಲ್ಲಿ ಓಡ್ತಾ ಇದ್ದು, ಸಿನಿಮಾವು ಥಿಯೇಟರ್ ಅಂತ್ಯ ಮಾಡುವ ವೇಳೆಗೆ 20 ರಿಂದ 22 ಕೋಟಿಯ ಒಳಗೆ ಕಲೆಕ್ಷನ್ ಮಾಡುವ ಹೈ ಚಾನ್ಸ್ ಇದೆ. ಸದ್ಯಕ್ಕೊಂದು ಸಿನಿಮಾವು ಒಂದು ಡೆಬ್ಯೂಟ್ ನಟನಿಗೆ ಒಂದು ಒಳ್ಳೆಯ ಡೆಬ್ಯೂಟ್ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದ್ದು, ವಿಜಯ್ ಕುರಂಗದವರು ನಿರ್ಮಾಣದ ಸಿನಿಮಾವನ್ನು ಸಂತೋಷ್ ಆನಂದರಾಮ್ ಅವರು ನಿರ್ದೇಶನ ಮಾಡಿದ್ದಾರೆ. ಸಿನಿಮಾದ ಥಿಯೇಟರ್ ಬಳಿಕದ OTT ರೈಟ್ಸ್ ಅನ್ನು ಅಮೆಜಾನ್ ಪ್ರೈಮ್ ವಿಡಿಯೋ ಕೂಡ ಪಡೆದುಕೊಂಡಿದೆ. ಏಪ್ರಿಲ್ 26ಕ್ಕೆ ಸಿನಿಮಾದ OTT ರಿಲೀಸ್ ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನಡೆಯುವ ಹೈ ಚಾನ್ಸ್ ಇದೆ. ಎಲ್ಲಾದರೂ ಅಲ್ಲೂ ಕೂಡ ತಪ್ಪಿದ್ರೆ ಇದೀಗ ಮೇ ತಿಂಗಳಿನಲ್ಲಿ ಸಿನಿಮಾದ OTT ರಿಲೀಸ್ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನಡೀತಾ ಇದೆ. ಈ ಕುರಿತು ಕನ್ಫರ್ಮೇಷನ್ ಇದೀಗ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಇವಿಷ್ಟು ಇದರ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡಿ. ನಮ್ಮ ವಾಟ್ಸಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಅನ್ನು ಪ್ರೆಸ್ ಮಾಡಿ ಜಾಯಿನ್ ಕೂಡ ಆಗಿ.